ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಆಗಾಗ ಒಂದೊಂದೇ ಟ್ವಿಸ್ಟ್ಗಳು ಇರುವಂಥದ್ದು ಕಾಮನ್. ಈ ಬಾರಿಯೂ ಕೂಡ ಸಾಕಷ್ಟು ಟ್ವಿಸ್ಟ್ಗಳು ಟರ್ನ್ಗಳನ್ನು ನಾವು ನೋಡಿದ್ವಿ. ಸೀಸನ್ 11 ಸಹಜವಾಗಿ ಸಾಕಷ್ಟು ವಿಶೇಷತೆಗಳಿಂದ ಮತ್ತು ಕ್ಯೂರಿಯಾಸಿಟಿಗಳಿಗೆ ಹುಟ್ಟು ಹಾಕಿತ್ತು ಅಂತಲೂ ಕೂಡ ಹೇಳ್ಬೋದು. ಆದರೆ ಇದೆಲ್ಲದರ ನಡುವೆ ಸೀಸನ್ 11 ಇದೆಯಲ್ಲ, ಈಗ ಸ್ವಲ್ಪ ಕುತೂಹಲವನ್ನು ಹೆಚ್ಚಿಸ್ಕೊಳ್ತಾ ಇದೆ. ಕಳೆದ ವಾರ ಯಾವುದೇ ಎಲಿಮಿನೇಷನ್ ನಡೆದಿರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಈಗ 10 ಜನ ಸ್ಪರ್ಧಿಗಳಿದ್ದಾರೆ. ಈ 10 ಜನ ಸ್ಪರ್ಧಿಗಳ ನಡುವೆ ಈಗ ಒಬ್ಬರು ಮಿಡ್-ವೀಕ್ ಎಲಿಮಿನೇಷನ್ನ ಮೂಲಕ ಬಿಗ್ ಬಾಸ್ ಮನೆಯನ್ನು ತೊರೆದು ಹೋಗಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಬಟ್ ಅದು ಎಷ್ಟು ಮಟ್ಟಿಗೆ ಸತ್ಯ, ಎಷ್ಟು ಮಟ್ಟಿಗೆ ಸುಳ್ಳು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಜೊತೆಗೆ ಯಾರದು ಸ್ಪರ್ಧಿ ಎನ್ನುವಂತಹ ವಿಚಾರವನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನಿಸುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಅದರ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ಸ್ಟೋರಿಗಳ ನೋಟಿಫಿಕೇಷನನ್ನು ಕೂಡ ಪಡೀರಿ ಅಂತೇಳಿ ಮನವಿಯನ್ನು ಮಾಡ್ತಾ, ಈಗ ವಿಚಾರಕ್ಕೆ ಬರೋದಾದರೆ, ಬಿಗ್ ಬಾಸ್ ಸೀಸನ್ 11 ದಿನದಿಂದ ದಿನಕ್ಕೆ ರೋಚಕತೆಯನ್ನು ಹೆಚ್ಚಿಸಿಕೊಳ್ಳುತ್ತಿದೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ 10 ಜನ ಸ್ಪರ್ಧಿಗಳು ತಾವು ಫೈನಲಲ್ಲಿರಬೇಕು, ತಾವು ಟ್ರೋಫಿಯನ್ನು ಗೆಲ್ಲಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರೆ, ಇನ್ನೊಂದಷ್ಟು ಜನ ಬಿಗ್ ಬಾಸ್ ಮನೆಗೆ ಬಂದಿದ್ದೇ ತಪ್ಪಾಯಿತು ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವಂಥ ಮಾತುಗಳನ್ನೂ ಕೂಡ ಆಡ್ತಾ ಇದ್ದಾರೆ. ಈ ನಡುವೆ ಅದಕ್ಕೆ ಪೂರಕವಾಗಿ ಮಿಡ್-ವೀಕ್ ಎಲಿಮಿನೇಷನನ್ನು ಮಾಡಲಾಗಿದೆ ಅನ್ನುವಂಥ ಸುದ್ದಿ ಭಾರಿ ಚರ್ಚೆಯ ಕಾರಣ ಆಗಿದೆ. ಅದಕ್ಕೆ ಹಿಂದಿನ ವಾರ ನಡೆಯದಂಥ ಎಲಿಮಿನೇಷನ್ ಪ್ರಕ್ರಿಯೆ ಪ್ರಮುಖವಾದಂಥ ಕಾರಣ. ಹೌದು, ಬಹುಶಃ ನಿಮಗೆ ಗೊತ್ತಿರ್ಬೋದು, ಸುದೀಪ್ ಅವರು ಕೂಡ ಈ ಘೋಷಣೆಯನ್ನು ಮಾಡ್ತಾರೆ. ಕಳೆದ ವಾರ ಅಲ್ಲ, ಆದರೆ ಹಿಂದಿನ ವಾರ ಶಿಶಿರ್ ಮತ್ತು ಸುರೇಶ್ ಇಬ್ಬರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಸೊ ದಟ್ ಇಬ್ಬರು ಸ್ಪರ್ಧಿಗಳು ಹೋದಂಥ ಕಾರಣಕ್ಕೋಸ್ಕರ ಹೋದ ವಾರ ಎಲಿಮಿನೇಷನ್ ಇರೋದಿಲ್ಲ ಅಂತ ಹೇಳಿಬಿಟ್ಟು ಘೋಷಣೆಯನ್ನು ಮಾಡಿದರು. ಬಟ್ ವೋಟಿಂಗ್ ಲೈನ್ ಓಪನ್ ಆಗಿರಲಿಲ್ಲ ಅನ್ನೋದು ಸ್ಪರ್ಧಿಗಳಿಗೆ ಗೊತ್ತಿರಲಿಲ್ಲ. ಸೊ ದಟ್ ತ್ರಿವಿಕ್ರಮ್ಗೆ ಒಂದು ಚಮಕನ್ನು ಕೊಟ್ಟು ನಂತರ ನಾರ್ಮಲ್ ಆಗಿ ತ್ರಿವಿಕ್ರಮನ್ನು ಒಳಗಡೆ ಕಳಿಸಿ ನಂತರ ತ್ರಿವಿಕ್ರಮ್ಗೆ ಒಂದು ವಾರ್ನಿಂಗನ್ನು ಕೂಡ ಕೊಟ್ಟಿದ್ದರು. ಇನ್ನು ಮುಂದೆ ಯಾವತ್ತೂ ಕೂಡ ಸೆಲ್ಫ್ ನಾಮಿನೇಟನ್ನು ಮಾಡ್ಕೊಳ್ಬಾರ್ದು ಅನ್ನೋಂಥ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದರು. ಈಗ ಮತ್ತೆ ಬಿಗ್ ಬಾಸ್ನ ಈ ವಾರ ಒಂದು ದೊಡ್ಡ ಟ್ವಿಸ್ಟನ್ನೇ ಬಿಗ್ ಬಾಸ್ ಟೀಮ್ನವರು ಕೊಟ್ಟಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಅದೇನು ಹೇಳ್ತೀನಿ ನೋಡಿ. ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಅತಿ ದೊಡ್ಡ ರಿಯಾಲಿಟಿ ಶೋ, ನೋ ಡೌಟ್. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 10 ಜನ ಸ್ಪರ್ಧಿಗಳು ಉಳ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ತಾನು ಬಿಗ್ ಬಾಸ್ನ ವಿನ್ನರ್ ಆಗಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ, ಇದೇ ಕೂಡ. ವೀಕ್ಷಕರಿಗೂ ಸಹ ಒಬ್ಬೊಬ್ಬ ಸ್ಪರ್ಧಿಯ ಮೇಲೆ ಒಂದೊಂದು ರೀತಿಯಾದಂಥ ಅಭಿಪ್ರಾಯ ಸಹಜವಾಗಿ ಇರುತ್ತೆ, ಇದೆ. ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವ ಎಲಿಮಿನೇಷನ್ ಕೂಡ ನಡೆದಿರಲಿಲ್ಲ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಈಗ 10 ಜನ ಸ್ಪರ್ಧಿಗಳಿದ್ದಾರೆ. ತ್ರಿವಿಕ್ರಮ್, ಭವ್ಯಗೌಡ, ಉಗ್ರ ಮಂಜು, ಹನುಮಂತ, ಮೋಕ್ಷಿತಾ ಪೈ, ಧನರಾಜ್ ಆಚಾರ್ಯ, ಐಶ್ವರ್ಯ, ಗೌತಮಿ ಜಾಧವ್, ಚೈತ್ರ ಕುಂದಾಪುರ, ಹೀಗೆ ಇಷ್ಟು ಜನ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ರಜತ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಪಡೆದು ಈಗ ಇದ್ದಾರೆ. ಇವರುಗಳ ಪೈಕಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂಥದ್ದು ಈಗ ಇರುವಂಥ ಪ್ರಶ್ನೆ. ಈ 10 ಜನ ಸ್ಪರ್ಧಿಗಳೇನಿದ್ದಾರೋ ಇವರಲ್ಲಿ ಯಾರಾದರೂ ಒಬ್ಬರು ಮಿಡ್-ವೀಕ್ ಎಲಿಮಿನೇಷನ್ ಮೂಲಕ ಹೊರಗಡೆ ಹೋಗ್ತಾರೆ ಅನ್ನುವಂಥ ಸುದ್ದಿ ದೊಡ್ಡ ಮಟ್ಟದಲ್ಲಿ ಹಬ್ಬಿಕೊಂಡಿದೆ. ಹೌದು, ಬಿಗ್ ಬಾಸ್ನಲ್ಲಿ ಈ ವಾರ ಮಿಡ್-ವೀಕ್ ಎಲಿಮಿನೇಷನ್ ನಡೆಯಲಿದೆ ಅನ್ನುವಂಥದ್ದು ಭಾರಿ ಹಲ್ಚಲನ್ನು ಎಬ್ಬಿಸಿರುವಂಥ ಮತ್ತು ದೊಡ್ಡ ಟ್ವಿಸ್ಟನ್ನು ಕೊಟ್ಟಿರುವಂಥ ಸುದ್ದಿ ಅಂತಲೇ ಹೇಳ್ಬೋದು. ಕಳೆದ ವಾರ ಯಾವ ಎಲಿಮಿನೇಷನ್ ಕೂಡ ಇರಲಿಲ್ಲ. ಕಾರಣ, ಅದಕ್ಕಿಂತ ಹಿಂದಿನ ವಾರ ಶಿಶಿರ್ ಎಲಿಮಿನೇಟ್ ಆಗಿದ್ದರು. ಅದರ ಬೆನ್ನಲ್ಲೇ ಗೋಲ್ಡ್ ಸುರೇಶ್ ಕೂಡ ವೈಯಕ್ತಿಕ ಕಾರಣಗಳಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಬಂದಿತ್ತು. ಹೀಗಾಗಿ ಕಳೆದ ವಾರ ಯಾವುದೇ ಎಲಿಮಿನೇಷನನ್ನು ಮಾಡಿರಲಿಲ್ಲ. ತ್ರಿವಿಕ್ರಮ್ ಬಿಗ್ ಬಾಸ್ ವಿನ್ನರ್ ಆಗುವಂತಹ ಕ್ಯಾಲಿಬರ್ ಇರುವಂತಹ ಸ್ಪರ್ಧಿಯಾಗಿ ಹೊರಹೊಮ್ಮಿದ್ದಾರೆ. ಉಳಿದ 10 ಸ್ಪರ್ಧಿಗಳಲ್ಲಿ ತ್ರಿವಿಕ್ರಮ್ ಬಿಟ್ಟರೆ ಭವ್ಯ, ಮಂಜು, ಹನುಮಂತು, ಮೋಕ್ಷಿತಾ, ಧನರಾಜ್, ಐಶ್ವರ್ಯ, ಗೌತಮಿ, ರಜತ್, ಚೈತ್ರ, ಹೀಗೆ ಎಲ್ಲರೂ ಸಹ ಘಟಾನುಘಟಿಕ ಸ್ಪರ್ಧಿಗಳೇ. ಇನ್ನು ಪ್ರತಿ ಸೀಸನ್ನಲ್ಲೂ ಕೂಡ ಮಿಡ್-ವೀಕ್ ಎಲಿಮಿನೇಷನ್ ಅಂತೇಳಿ ಇದ್ದೇ ಇರುತ್ತೆ. ಕೊನೆ ಕ್ಷಣದಲ್ಲಿ ಅಥವಾ ಫಿನಾಲೆಗೆ ಹತ್ತಿರ ಇರುವಂಥ ವಾರಗಳಲ್ಲೇ ಈ ಎಲಿಮಿನೇಷನನ್ನು ಮಾಡ್ತಾರೆ. ಹೀಗಾಗಿ ಈ ಸರಿಯೂ ಸಹ ಅದೇ ರೀತಿ ಆಗಿದೆ. ಮಿಡ್-ವೀಕ್ ಎಲಿಮಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ ಫಿನಾಲೆಗೆ ಇನ್ನೇನು ಕೆಲವು ದಿನಗಳು ಅಷ್ಟೇ ಬಾಕಿ ಇರೋದು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಬರೋಬ್ಬರಿ 10 ಜನ ಸ್ಪರ್ಧಿಗಳು. ಈ 10 ಜನ ಸ್ಪರ್ಧಿಗಳ ಪೈಕಿ ಕೊನೆಗೆ ಉಳಿದುಕೊಳ್ಳೋದು 6 ಜನ ಸ್ಪರ್ಧಿಗಳು. ಅಂದರೆ 4 ಜನ ಸ್ಪರ್ಧಿಗಳು ಈ 2 ವಾರದಲ್ಲಿ ಎಲಿಮಿನೇಟ್ ಆಗಬೇಕು. ಅಂದರೆ ಮಿಡ್-ವೀಕ್ ಎಲಿಮಿನೇಷನ್ ಇನ್ನೊಂದು ವೀಕೆಂಡ್ ಒಳಗಡೆ ಡಬಲ್ ಎಲಿಮಿನೇಷನ್ ಈ ರೀತಿಯೆಲ್ಲ ಆಗಲೇಬೇಕು. ಆಗ ಮಾತ್ರ ಜನರನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಮತ್ತೊಂದು, ಅದರ ನೆಕ್ಸ್ಟ್ ವೀಕ್ನಲ್ಲಿ ಸಿಂಗಲ್ ಎಲಿಮಿನೇಷನ್ ಆಗುತ್ತೆ. ಅಂದರೆ ನಾನು ನಿಮಗೆ ಹೇಳಿದ ಅರ್ಥ ಆಯ್ತೇನೋ ಗೊತ್ತಿಲ್ಲ. ಈ ವೀಕಲ್ಲಿ ಮಿಡ್-ವೀಕ್ ಎಲಿಮಿನೇಷನ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕಲ್ಲಿ ಡಬಲ್ ಎಲಿಮಿನೇಷನ್ನು, ಅದರ ನೆಕ್ಸ್ಟ್ ವೀಕ್ನಲ್ಲಿ ಸಿಂಗಲ್ ಎಲಿಮಿನೇಷನ್ನು. ಅಲ್ಲಿಗೆ 4 ಜನ ಸ್ಪರ್ಧಿಗಳು ಎಲಿಮಿನೇಟ್ ಆಗ್ತಾರೆ. ಕೊನೆಯಲ್ಲಿ 6 ಜನ ಸ್ಪರ್ಧಿಗಳು ಮಾತ್ರ ಉಳ್ಕೊಳ್ತಾರೆ. ಆ ರೀತಿ ಆಗಬೇಕು. ಯಾವಾಗ ಫೈನಲ್ ವಾರಕ್ಕೆ ಬರುವಂತಹ ಹಂತದಲ್ಲಿ ಆ ರೀತಿ ಆಗಬೇಕು, 6 ಜನ ಉಳಿದಿರಬೇಕು. ಇದೇ ಕಾರಣಕ್ಕೆ ಈ ವಾರ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಮಿಡ್-ವೀಕ್ ಎಲಿಮಿನೇಷನನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಹೊರಗಡೆ ಬರ್ತಾ ಇದೆ.
ಈ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂಥ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ವೆರಿ ಶಾಕಿಂಗ್ ಮತ್ತು ವೆರಿ ಸರ್ಪ್ರೈಸಿಂಗ್. ಹೌದು, ಪ್ರತಿ ವಾರ ಕಿಚ್ಚ ಸುದೀಪ್ ಅವರು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಂಥ ಸ್ಪರ್ಧಿ ಮತ್ತು ಕಳೆದ ವಾರ ಕಿಚ್ಚ ಸುದೀಪ್ ಅವರ ಜೊತೆಗೂ ಕೂಡ ವಾದ ಪ್ರತಿವಾದವನ್ನು ನಡೆಸಿದಂತಹ ಸ್ಪರ್ಧಿ, ಹಾಗೆಯೇ ಡ್ರಾಮಾ ಮಾಸ್ಟರ್ ಅನ್ನುವಂತಹ ಪಟ್ಟವನ್ನು ಪಡೆದಿರುವಂತಹ ಮತ್ತು ಪ್ರತಿ ವೀಕೆಂಡ್ನಲ್ಲಿ ಏನಾದರೂ ಒಂದು ಆರೋಗ್ಯದ ಸಮಸ್ಯೆಯನ್ನು ಎತ್ತಿ ಹೇಳುವಂತಹ ಮತ್ತು ಪ್ರತಿ ವಾರವೂ ಕೂಡ ಸತತ 3 ವಾರಗಳ ಕಾಲ ಕಳಪೆ ಅನ್ನುವಂಥ ಪಟ್ಟವನ್ನು ಅಲಂಕರಿಸಿರುವಂತಹ ಚೈತ್ರ ಕುಂದಾಪುರ ಅವರು ಈ ಮಿಡ್ ವೀಕ್ ಎಲಿಮಿನೇಷನ್ಗೆ ಬಲಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವಾರದ ಮಧ್ಯದಲ್ಲಿ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮಿಡ್ ವೀಕ್ ಎಲಿಮಿನೇಷನ್ ಮೂಲಕ ಬಿಗ್ ಬಾಸ್ ಮನೆಯಿಂದ ಚೈತ್ರ ಅವರು ಹೊರಗಡೆ ಬಂದಿದ್ದಾರೆ ಅನ್ನುವಂತಹ ಸುದ್ದಿ ದೊಡ್ಡ ಮಟ್ಟದಲ್ಲಿ ಹಬ್ಬಿಕೊಂಡಿದೆ. ಆದರೆ ಇದು ಅಧಿಕೃತ ಮಾಹಿತಿ, ಇನ್ನಷ್ಟೇ ಹೊರಗಡೆ ಬರಬೇಕಾಗಿದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಚೈತ್ರ ಬಂದಿದ್ದು ಕರೆಕ್ಟಾ? ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈಗ ಚೈತ್ರ ಹೊರಗಡೆ ಬರೋದಕ್ಕೆ ನಾನಾ ಕಾರಣಗಳಿದ್ದಾವೆ. ಚೈತ್ರ ಕಳೆದ ವಾರ ಆಡಿದಂಥ ಮಾತುಗಳಿರ್ಬೋದು, ಕಳೆದ ವಾರ ನಡೆದುಕೊಂಡಂಥ ರೀತಿ ಇರ್ಬೋದು, ಜೊತೆಗೆ ಕಳೆದ ವಾರದವರೆಗೂ ಕೂಡ ಆಕೆ ಬಿಗ್ ಬಾಸ್ ಮನೆಯಲ್ಲಿದ್ದಂಥ ರೀತಿ ನೀತಿಯ ಬಗ್ಗೆ ಇರ್ಬೋದು, ಇವೆಲ್ಲವನ್ನು ಕೂಡ ಅಳೆದು ತೂಗಿ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ನಿರಂತರವಾಗಿ ಆರೋಗ್ಯ ಸಮಸ್ಯೆ ಕೂಡ ಆಕೆಗೆ ಕಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ವಾರ ಒಂದು ಮಾತನ್ನು ಹೇಳ್ತಾರೆ, ನಾನು ಬಿಗ್ ಬಾಸ್ ಮನೆಗೆ ಬಂದು ತಪ್ಪನ್ನು ಮಾಡಿದೆ, ನಾನು ಬರಬಾರ್ದಾಗಿತ್ತು ಅಂತ ಹೇಳಿ. ಆ ರೀತಿ ಅನಿಸಿದ ಮೇಲೆ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ ಅನ್ನುವಂಥ ಕಾರಣಕ್ಕೋ ಅಥವಾ ಆಕೆ ಓವರಾಲ್ ಪರ್ಫಾರ್ಮೆನ್ಸನ್ನು ಅನಲೈಸ್ ಮಾಡಿದಂಥ ಕಾರಣಕ್ಕೋ ಉಳಿದ 10 ಜನ ಸ್ಪರ್ಧಿಗಳಲ್ಲಿ, ಟೋಟಲ್ 10 ಜನ ಇದ್ದಾರಲ್ಲ, ಅದರಲ್ಲಿ ಉಳಿದ 9 ಜನ ಸ್ಪರ್ಧಿಗಳ ಪೈಕಿ ಈಕೆಯನ್ನು ತಕ್ಕಡಿಯಲ್ಲಿ ಹಾಕಿ ತೂಕಿದಾಗ ಸರಿತೂಕ ಬಾರದೇ ಇರೋದು ಅಂತ ಕಾರಣಕ್ಕೋ ಗೊತ್ತಿಲ್ಲ, ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಮೂಲಕ ಚೈತ್ರನ ಹೊರಗಡೆ ಕಳಿಸಿ ಆಗಿದೆ. ಅಲ್ಲಿಗೆ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ರೆ ಆ ಸ್ಪರ್ಧಿಗಳ ಸಂಖ್ಯೆ 9ಕ್ಕೆ ಇಳಿಕೆ ಆಗುತ್ತೆ. ಆಗ ಮುಂದಿನ ವಾರ ಡಬಲ್ ಎಲಿಮಿನೇಷನ್, ಅದರ ಮುಂದಿನ ವಾರ ಸಿಂಗಲ್ ಎಲಿಮಿನೇಷನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅನ್ನೋದು ಇಲ್ಲಿ ಬಿಗ್ ಬಾಸ್ ಟೀಮ್ನ ಲೆಕ್ಕಾಚಾರ. ಹೀಗಾಗಿ ಚೈತ್ರ ಅವರನ್ನು ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ನ ಮೂಲಕ ಹೊರಗಡೆ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಬಟ್ ಇದು ಇನ್ನೂ ಕೂಡ ಅಧಿಕೃತ ಆಗಿಲ್ಲ, ಇದು ಪ್ರಾಥಮಿಕವಾದಂತಹ ಮಾಹಿತಿ. ಈ ವಾರನೂ ಕೂಡ ನಾಮಿನೇಷನ್ ಪ್ರಕ್ರಿಯೆಗಳು ಡಿಫ್ರೆಂಟಾಗಿ ನಡೆದಿದೆ. ಬಾಟಲಿಯನ್ನು ತಲೆಯ ಮೇಲೆ ಹೊಡೆಯೋದ್ರ ಮೂಲಕ ನಾಮಿನೇಷನನ್ನು ಮಾಡಲಾಗಿದೆ. ಅಲ್ಲೂ ಕೂಡ ಎಲ್ಲರೂ ಕೂಡ ಒಬ್ಬರನ್ನೊಬ್ಬರು ತಮ್ಮ ಪ್ರತಿಸ್ಪರ್ಧಿಗಳು ಅಥವಾ ತಮ್ಮ ಎದುರಾಳಿಗಳು ಅಥವಾ ಸ್ಟ್ರಾಂಗ್ ಸ್ಪರ್ಧಿ ಅಂತೇಳಿ ಅನಿಸ್ಕೊಂಡವರನ್ನು ನಾಮಿನೇಟ್ ಮಾಡಿದ್ದಾರೆ. ಈಗಾಗಲೇ ಮೋಕ್ಷಿತಾ ಮತ್ತು ಐಶ್ವರ್ಯಗೆ ಈ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಹಿಗ್ಗಾಮುಗ್ಗ ಜಾಡಿಸಿ ಆಗಿದೆ ಸುದೀಪ್ ಅವರು. ಹೀಗಾಗಿ ಮತ್ತೆ ಇನ್ಯಾವತ್ತೂ ಕೂಡ ಟಾರ್ಗೆಟ್ ನಾಮಿನೇಷನನ್ನು ಮಾಡಲಿಕ್ಕಿಲ್ಲ ಅನ್ನೋದು ಕೆಲವರ ಭಾವನೆ. ಬಟ್ ಹೇಳೋಕ್ಕಾಗಲ್ಲ, ಈ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತೇಳಿ ಹೇಳ್ತಾರಲ್ಲ, ಆ ರೀತಿಯೂ ಕೂಡ ಆಗ್ಬೋದು. ಮೋಕ್ಷಿತಾ ಒಬ್ಬರನ್ನು ನಾಮಿನೇಟ್ ಮಾಡಿದ ಬಳಿಕ ಅದನ್ನೇ ಐಶ್ವರ್ಯ ಕೂಡ ಫಾಲೋ ಮಾಡ್ಬೋದು. ಇನ್ನುಳಿದವರು ಅವರ ಟೀಮ್ನಲ್ಲಿ ಇರುವಂತಹ ರಜತ್ ಇರ್ಬೋದು ಅಥವಾ ಇನ್ನುಳಿದವರು ಇರ್ಬೋದು, ಅವರು ಕೂಡ ಅದನ್ನೇ ಫಾಲೋ ಮಾಡ್ಬೋದು. ಅಲ್ಲಿ ಟಾರ್ಗೆಟ್ ನಾಮಿನೇಷನ್ ನಡೆದರೂ ಕೂಡ ಸದ್ದಿಲ್ಲದೆ, ಅಂದರೆ ಚರ್ಚೆ ಆಗದೆ ಸದ್ದಿಲ್ಲದೆ ನಡೆದರೂ ಕೂಡ ಅಚ್ಚರಿ ಏನಿಲ್ಲ, ಅಥವಾ ಕಣ್ಸನ್ನೆ ಮೂಲಕ ನಡೆದರೂ ಕೂಡ ಅಚ್ಚರಿ ಏನಿಲ್ಲ. ಬಟ್ ಅದು ಕ್ಯಾಮ್ರಾಗೆ ಕ್ಯಾಪ್ಚರ್ ಆಯಿತು ಅಂತ ಹೇಳಿದ್ರೆ 100% ಬಿಡುವಂಥ ಮಾತೇ ಇಲ್ಲ ಅನ್ನೋದನ್ನು ಸುದೀಪ್ ಈಗಾಗಲೇ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಮಿಡ್ ವೀಕ್ ಎಲಿಮಿನೇಷನ್ ಆದ ನಂತರ ಏನಾಗುತ್ತೆ, ಯಾವ ರೀತಿಯಾದಂಥ ಟ್ವಿಸ್ಟ್ ಸಿಗುತ್ತೆ, ಇದು ತುಂಬ ಇಂಟ್ರೆಸ್ಟಿಂಗ್. ಇದರ ಬಗ್ಗೆನೇ ಈಗ ಕಾದು ನೋಡಬೇಕಾಗಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಮತ್ತು ಚೈತ್ರ ಕುಂದಾಪುರ ಹೊರಗಡೆ ಹೋಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.